This is Runner Hut Expedition. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ 3ನೇ ದಿನದ ರೈಡು. ಇವತ್ತು ಏನು ಟ್ವಿಸ್ಟ್ ಅಂದರೆ ಇವರೆಲ್ಲ ಸಿಗಂದೂರ್ಗೆ ಹೋಗ್ತಾ ಇದ್ದಾರೆ, ನಾನೊಬ್ಬ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ನಂದು ಎಲ್ಲ ಬೈಕ್ ಸ್ವಲ್ಪ ರಿಪೇರಿ ಮಾಡಿಸ್ಬೇಕು, ಎಲ್ಲ ಬಿದ್ದೋಗ್ಬಿಟ್ಟು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ನನ್ನ ಪಯಣ ಇವಾಗ ಶಿವಮೊಗ್ಗಕ್ಕೆ. ಇವ್ರು ಆಮೇಲೆ ಸಿಗಂದೂರು ಮುಗಿಸ್ಕೊಂಡು ಅಲ್ಲಿಗೆ ಬರ್ತಾರಂತೆ. ಅಲ್ಲಿವರೆಗೂ ನಾನೊಬ್ಬನೇ ಅಲ್ಲಿ ಹೋಗಿ ಬೈಕ್ ರೆಡಿ ಮಾಡಿಸ್ಕೊಂಡು ಅಲ್ಲೇ ಇರಬೇಕು. ಬೆಳಗ್ಗೆ ಆಲ್ರೆಡಿ ಜೋರಾಗಿ ಮಳೆ ಶುರು ಆಗ್ಬಿಟ್ಟಿದೆ. ಶುರು ಆಗಿದೆ ಅನ್ನೋಕ್ಕೇನಲ್ಲಿ ನಿಂತೇ ಇಲ್ಲ ರಾತ್ರಿಯಿಂದ. ಬೆಳಗ್ಗೆ ಒಂಚೂರು ಒಂದು ಸ್ವಲ್ಪ ಹೊತ್ತು ನಿಂತಿತ್ತು ಲೈಟಾಗಿ, ಇವಾಗ ತಿರ್ಗಾ ಒಂದೇ ಸಮ ಬರ್ತಾಯಿದೆ. ಏನಂದರೆ ಇಲ್ಲೆಲ್ಲ ಮಳೆ ಇರೋದ್ರಿಂದ ಬಿದ್ದು ಗಾಯ ಆಗಿಬಿಟ್ರೆ ಅದು ಒಂದು ಸ್ವಲ್ಪ ಪ್ರಾಬ್ಲಮ್. ತಿರ್ಗಾ ನೆನೆಯುತ್ತೆ, ತಿರ್ಗಾ ಅದನ್ನು ನೀಟಾಗೆಲ್ಲ ಒರೆಸ್ಬೇಕು, ಡ್ರೆಸ್ಸಿಂಗ್ ಮಾಡಬೇಕು. ಅದ್ರ ಮಧ್ಯದಲ್ಲಿ ಉರಿ ಬೇರೆ, ಅದೊಂದು ಟಾಸ್ಕ್ ಇಲ್ಲಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಆಗುತ್ತೆ, ಎಲ್ಲ ಇರುತ್ತೆ. ಟ್ರಿಪ್ ಅಂದಮೇಲೆ ಅವೆಲ್ಲ ಆಗದೇ ಇರುತ್ತಾ, ಹಂಗನ್ಬಿಟ್ಟು ಆವಾಗ ಆಗ್ತಾ ಇರಬಾರ್ದು. ಯಾವಾಗಲೂ ಒಂದು ಸತಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಏನೋ ಆಗಿದ್ದಂಗೆ ಇದೆಯಲ್ಲ ಇಲ್ಲಿ. ಓ ಕಾರ್ಗೆ ಹೊಡೆದು, ಓ ಮಾಮ್ ಹೆವಿ ಇಲ್ಲಿ ಏನೋ ಸೈಕ್ಯ ಆಗಿದೆ. ಲೇ ಬಸ್ ನೋಡಿಲಿ, ಲೇ ಬಸ್ಸನ್ನು ಎತ್ಕೊಂಡು ಸೈಡಿಗೆ ಎಲ್ಲೋ ಇದಕ್ಕೆ ಹಾಕ್ಬಿಟ್ಟವ್ರಲ್ಲೋ ಯಪ್ಪ. PS ಶಿವಮೊಗ್ಗ ಹತ್ರ ಬಂದಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ ಪ್ರದೀಪ್ ಅವ್ರು ಬರ್ತಾರಂತೆ. ಹಾಂ, ಅವ್ರು ಬಂದಮೇಲೆ ಅವ್ರ ಜೊತೆ ಹೋಗಿ ನೋಡಿ, ಇದು ಕಟ್ಟಾಗ್ಬಿಟ್ಟಿದೆ, ಇದು ಚೇಂಜ್ ಮಾಡಿಸ್ಬೇಕು. ಇದು ಮತ್ತು ಇದು ಅಷ್ಟೇ ಬೆಂಡಾಗ್ಬಿಟ್ಟಿದೆ, ಸರಿಯಾಗಿ ಹಂಗೆ ಉಜ್ಕೊಂಡು ಹೊಟ್ಟೋಯ್ತು. ಇದೆರಡು ಹೋಗಿರೋದೇ ಕಮ್ಮಿ ಆ್ಯಕ್ಚುಲಿ. ನಾನು ಇದು ಎಲ್ಲ ಫುಲ್ ಎಲ್ಲ ಇದೆಲ್ಲ ಹೋಗ್ಬಿಟ್ಟಿರುತ್ತೆ ಅಂದ್ಕೊಂಡೆ ಬಿದ್ದಾಗ. ಆಮೇಲೆ ಎತ್ತು ನೋಡಿದ್ರೆ ಏನೂ ಆಗಿರಲಿಲ್ಲ ಲಕ್ಗೆ. ಇದು ಕಟ್ಟಾಗೋಯ್ತು. ಈ ಥರ ಇರಬೇಕಿದು, ಇಲ್ಲಿದೆಯಲ್ಲ ಈ ಥರ ಫುಲ್ ಇರಬೇಕು. ಇದು ಎಗರೋಯ್ತು. ಇದು ಸ್ವಲ್ಪ ಲೈಟಾಗಿ ಎಫೆಕ್ಟ್ ಆಗಿದೆ. ಏನೇನಾಗುತ್ತೋ ಎಲ್ಲ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಇವಾಗ. ಸಖತ್ ದೊಡ್ಡದಾಗಿದೆ ಕಾಲೇಜಿದು, PS ಶಿವಮೊಗ್ಗದು. ಏನಿದು ಒಳ್ಳೆ, ಅಲ್ಲಿಂದ ಶುರು ಆಗಿದ್ದು. ಇನ್ನು ಇಲ್ಲಿ ಇದಾದ್ಮೇಲೂ ಅಲ್ಲೂ ಎಲ್ಲ ಇವ್ರದ್ದೇ ಅನಿಸುತ್ತೆ ಕಾಂಪೌಂಡು. ಹಬ್ಬ ಬಂದರು ನಮ್ಮ ಬಾಸು. ಮಳೆ ಬರೋಂಗೆ ಬೇರೆ ಇದೆ, ಆದಷ್ಟು ಬೇಗ ಹೋಗಬೇಕು, ಇಲ್ಲಾಂದರೆ ಇಲ್ಲೇ ವಾಶೌಟ್ ಆಗೋ ಪ್ರೋಗ್ರಾಮ್ ಇದೆ. ಏನಪ್ಪ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಏಯ್ ಬಾರಲೇ ಎಲ್ಲ ಇದು ನೋಡಿದು, ಹಂಗೆ ಉಜ್ಕೊಂಡು ಹೋಗ್ಬಿಡ್ತು ಸರ್ರಂತ. ಶೂ ಏನಾಗಿಲ್ಲ, ಇಲ್ಲೆಲ್ಲ ಫುಲ್ ಅರ್ಧ. ಇದು ಆ್ಯಕ್ಚುಲಿ ಉಲ್ಟಾ ಹಾಕ್ಕೊಂಡಿದ್ದೀನಿ, ಇದು ಅರ್ಧಿದ್ದು ನೋಡು, ಹಿಂಗೆ ಉಜ್ಕೊಂಡು ಹೊಟ್ಟೋಯ್ತು. ಹೊಟ್ಟೋಯ್ತು ಅವೆಲ್ಲ ಆಗುತ್ತೆ ಬಿಡು. ಮತ್ತೆ ಫ್ರೆಂಡಾ? ಹಾಯ್. ಅವರೆಲ್ಲ ಎಲ್ಲಿದ್ದಾರೆ ಇವಾಗ? ಅವ್ರು ಸಿಗಂದೂರ್ಗೆ ಹೋಗಿದ್ದಾರೆ. ಎಷ್ಟೊತ್ತಿಗೆ ಹೋಗಿದ್ದು? ಹೋದ್ರು, ನಾನು ಸೀದಾ ಇಲ್ಲಿಗೆ ಬಂದೆ, ಅವ್ರು ಅಲ್ಲಿಂದ ಸಿಗಂದೂರ್ಗೆ ಹೋದ್ರು. ಹೌದಾ? ಅವ್ರು ಲೇಟ್ ಆಗುತ್ತೆ ಬರೋದಾಗ? ಇಲ್ಲ, ಅವ್ರು ಆಲ್ರೆಡಿ ಕ್ಯೂ ಅಲ್ಲಿದ್ದಾರಂತೆ. ಹೌದಾ? ಬಂದ್ಬಿಡ್ತಾರೆ ಅವ್ರಿಗೆ ಎಷ್ಟೊತ್ತು. ನಾನು ಇನ್ನೂ ಅದೆಲ್ಲ ಹಾಕ್ಸ್ಬೇಕಲ್ಲ. ಹೌದೌದು. ಸರಿ ಆಯ್ತು, ಬಾ ಕಾರ್ ತೊಗೊಂಬರ್ತೀನಿ, ಇಲ್ಲೇ ಇರು. ಓಕೆನಾ. ಅವ್ರೇನು ಹೇಳ್ತಿದ್ದಾರೆ ಅಂದರೆ ಇವತ್ತೇ ಹೊಟ್ಟೋಗೋಣ ಅಂತಿದ್ದಾರೆ. ಹಾಂ, ನನಗೆ ಬೇರೆ ಅಲ್ಲಿ ಕಾಲು ನೋವ್ತಾ ಇದೆ. ಅವ್ರು ಯಾಕೆ ಹಿಂಗೆ ಮಾಡ್ತಾರೆ? ಇಲ್ಲ ಅವು ಅಂದರೆ ಇವತ್ತು ಹೋಗ್ಬಿಟ್ರೆ ರೆಸ್ಟ್ ತೊಗೋಬೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಎಷ್ಟು ಹೋಗ್ಬೋದು? ನಾಳೆ ಸಂಡೇ. ಇರಲಿ ಬಾ. ಸರಿ ಆಯ್ತು, ಬಂದೇ ಇರಿ. ಆರಾಮಾಗಿ ಬಾ. ಹಿಡಿತಾ ಇದೆಯಾ? ಹಿಡಿತಾನೆ ಇಲ್ವಾ? ಕಮ್ಮಿ ಇದೆ ಮತ್ತೆ ಹೇಳು ಅಷ್ಟೇ. ನೋಡು, ಅಲ್ಲಿಂದ ಹಿಡ್ಕೊಂಬಂದು ಬ್ರೇಕ್ ಹಿಡಿತಿಲ್ಲ ನೋಡು. ಶಿವಮೊಗ್ಗ KTMಗೆ ಬಂದಿದ್ದೀನಿ. ನಮ್ಮ ಪ್ರದೀಪ್ ಅವ್ರು ಬಂದಿದ್ದಾರೆ ಪಾಪ. ಅವ್ರು ಬಂದಿದ್ದಕ್ಕೆ ನನಗೆ ಹೆವಿ ಹೆಲ್ಪ್ ಆಯಿತು. ಸೊ ಅವನ ಕೈಲೇ ಕೊಟ್ಬಿಟ್ಟು ಪೆಟ್ರೋಲೆಲ್ಲ ಫುಲ್ ಹಾಕ್ಸ್ಬಿಟ್ಟೆ. ನನಗಿವಾಗ ಅಲ್ಲಿ ಹೋಗಿ ಪೆಟ್ರೋಲ್ ಬಂಕಲ್ಲಿ ಇಳಿದು ಹತ್ತಿ ಮಾಡೋಕ್ಕೂ ಆಗಲ್ಲ.
ಅದೇನೋ ಬ್ಯಾಕ್ ಬ್ರೇಕು ಚೇಂಜ್ ಆಯಿತು, ಬಟ್ ಹಿಡಿತಾ ಇಲ್ವಂತೆ, ಅದಕ್ಕೆ ಸ್ವಲ್ಪ ಚೆಕ್ ಮಾಡಿಸ್ಬೇಕು. ಇವಾಗ ಇಲ್ಲಿ ಇದಾದರೆ ನೆಕ್ಸ್ಟು ಏನು ಮಾಡೋದು ಅಂತ ಗೊತ್ತಿಲ್ಲ. ಬೆಂಗಳೂರಿಗೆ ಹೋಗೋದು ಅಥವಾ ಇಲ್ಲೇ ಇರೋದು ನೋ ಐಡಿಯಾ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಏನೋ ಲಕ್ಕಿಗೆ ಮಾಡಿಕೊಟ್ರು ಇವಾಗಲೇ. ಹಾಂ, ಒಂದು ಆಗೋದ್ರಿ ಈಗ. ಫುಲ್ ಹಿಡಿತಾನೆ ಇಲ್ಲ ಅಂದಲ್ಲ. ಲೂಸ್ ಆಗೋಗಿದೆ, ಲೂಸ್ ಆಗಿರ್ಬೇಕದು. ಬಂದ್ಬಿಡ್ಲ ಹಂಗೇನೆ. ಇದು ಪಂಚರು ಹಂಗಂತ್ಯಾ? ಸರಿ. ಇದು ಹಿಂದ್ಗಡೆ ಟೈರ್ ಪಂಚರ್ ಬೇರೆ ಆಗ್ಬಿಟ್ಟಿದೆ, ಅದು ಬೇರೆ ಹಾಕ್ಸ್ಬೇಕು ಇವಾಗ. ಏನಾದರೂ ಆದರೆ ಎಲ್ಲ ಒಟ್ಟೊಟ್ಟಿಗೆ ಆಗ್ಬಿಡುತ್ತೆ. ಓಕೆ, ಸರಿ ಹೋಯ್ತು ಅನಿಸುತ್ತೆ. ಟೈಟ್ ಮಾಡೋದು ಈಗ. ನೀಟಾಗಿದೆಯಾ? ಸಾಕಲ್ವಾ? ಅಷ್ಟೇ. ಇವಾಗ ಅದೊಂದು ಪಂಕ್ಚರ್ ಒಂದು ಹಾಕ್ಸ್ಬಿಟ್ರೆ ಆಯಿತು. ಸರಿ, ಅವ್ರಿಗೆ ಫೋನ್ ಮಾಡಿಬಿಡ್ಲಾ? ಯಪ್ಪ, ಏನು ಟ್ರಾಫಿಕ್ ಇದೆ ಅಂದರೆ ಇಲ್ಲಿ. ಏನೋ ದೊಡ್ಡದಾಗೆ ನಡೀತಾ ಇದೆ ಇಲ್ಲಿ ನೋಡಿ. ಇದು ಶಿವಮೊಗ್ಗ ಏರ್ಪೋರ್ಟು. ಏನು ಯಾವುದು ಫ್ಲೈಟ್ಗಳಿಲ್ಲ ಅನ್ಸುತ್ತೆ ಇಲ್ಲಿ, ಸುಮ್ಮನೆ ಮಾಡಿ ಇಟ್ಟಿದ್ದಾರೆ ಅನಿಸುತ್ತೆ. ಅದೇ ಬೆಂಗಳೂರು ಆಗಿದ್ದರೆ ಇಷ್ಟೊತ್ತು ಒಂದು 4 ಹೋಗ್ತಾ ಇರೋದು ಮೇಲೆ. ಏನಪ್ಪ, ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಕಾಣಿಸಿದ್ರ ಬಗ್ಗೆ ಹೇಳಿದೆ ಅಷ್ಟೆ. ಇದು ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗೋ ರೋಡು. ಐ ಮೀನ್ ವಯಾ ಏರ್ಪೋರ್ಟ್ ರೋಡ್ ಇದು. ಆ ಕಡೆ ಇನ್ನೊಂದು ರೋಡ್ ಇದೆ, ಅಲ್ಲಿ ಹೋಗಲಿಲ್ಲ ನಾನು. ಪ್ರದೀಪ್ ಹೇಳ್ದ ಅಂತ ಹಿಂಗೆ ಬಂದ್ಬಿಟ್ಟೆ. ಮಸ್ತಾಗಿದೆ ರೋಡ್ ಮಾತ್ರ. ಇಲ್ಲಿ ಸಡನ್ನಾಗಿ ಇಷ್ಟೊತ್ತವರೆಗೂ ಒಂಥರ ಸೆಕೆ ಆಗ್ತಾಯಿತ್ತು, ಇವಾಗ ಫುಲ್ ಚಳಿ ಆಗ್ತಾಯಿದೆ. ಏನಿದೇನು ಒಳ್ಳೆ ಫಾರೆಸ್ಟ್ ಏರಿಯಾನ, ಏನು ಕತೆ ಇದು? ಯಪ್ಪ, ಸಡನ್ನಾಗಿ ಫುಲ್ ಟೆಂಪ್ರೇಚರ್ ಹಂಗೆ ಡ್ರಾಪ್ ಆಗೋಯ್ತು. ಅವನ್ನೇ ಮುಂದೆ ಬಿಟ್ಬಿಡೋಣ. ನಾನು ಸುಮ್ಮನೆ ಆಮೇಲೆ ಎಲ್ಲೆಲ್ಲೋ ಹೋಗಿ ರೋಡ್ ಮಿಸ್ ಆಗಿಬಿಟ್ರೆ ಕಷ್ಟ. ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ರೆ ಕರೆಕ್ಟಾಗಿ ಹೋಗ್ಬಿಡ್ಬೋದು. ಮತ್ತು ಭದ್ರಾ ಡ್ಯಾಮ್ ಇಲ್ಲೇ ಮುಂದೆನೇ ಇರೋದು. ಸೊ ಕರ್ಕೊಂಡು ಹೋಗಿದ್ದ ಅವನು. ನಾವು 5 ವರ್ಷದಿಂದ ಬಂದಿದ್ವಿ, ಎಲ್ಲ ನೋಡ್ಕೊಂಡು ಹೋಗಿದ್ವಿ ಈ ಕಡೆ ಸುತ್ತಮುತ್ತ. ಇನ್ನೂ ಎಷ್ಟೊಂದು ಜಾಗಗಳಿದೆ, ನಾವೆಲ್ಲ ನೋಡಿರಲಿಲ್ಲ. ಯಾವ್ಯಾವ್ದು ಆಯಿತೋ ನಾವು ಬಂದಿದ್ದು ಏನೊಂದು 2 ದಿವಸ ಅನ್ಸುತ್ತೆ ಅಷ್ಟೇ, ಜಾಸ್ತಿ ಬಂದಿರಲಿಲ್ಲ. ಅದು ಏನು ಆವಾಗ ಕೊರೋನಾ ಟೈಮ್, ಆವಾಗ ಬಂದಿದ್ದು ನಾವು. ಆವಾಗ ಬಂದಾಗ್ಲೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಆವಾಗ ಸುತ್ತಮುತ್ತ ಎಲ್ಲ ನೋಡ್ಕೊಂಡು ಹೋಗಿದ್ವಿ. ಆವಾಗಲೇ ಆಗುಂಬೆ ಹೋಗಿದ್ವಿ, ಆಗುಂಬೆ, ತೀರ್ಥಹಳ್ಳಿ ಎಲ್ಲ. ಏನಂದರೆ ಇಲ್ಲಿ ಬಂದೋಗಿ 5 ವರ್ಷ ಆಗೋಗಿದೆ. ನನಗೊಂಥರ ವಿಯರ್ಡ್ ಫೀಲ್ ಆಗ್ತಾಯಿದೆ ಅದನ್ನು ನೋಡಿದ್ರೆ. ಅಷ್ಟು ಬೇಗ 5 ವರ್ಷ ಸಿಂಕೆ ಆಗ್ತಾಯಿಲ್ಲ. ಇನ್ನು ನನಗೆ ಇಲ್ಲಿ ಬಂದು ಆ ಕಡೆ ಎಲ್ಲ ಓಡಾಡಿದ್ದೆಲ್ಲ ಕ್ಲಿಯರಾಗಿ ಜ್ಞಾಪಕ ಇದೆ, ಇನ್ನೂ ಮರ್ತೂ ಇಲ್ಲ. ಇವಾಗ ಕಾರ್ ಕೊಟ್ಬಿಟ್ಟು ಸ್ಕೂಟ್ರಿಗೆ ಸ್ವಿಚ್ ಆಗ್ಬಿಟ್ಟ. ನಾನಂತೂ ಫುಲ್ ಭದ್ರಾವತಿ ರೌಂಡ್ ಹೊಡಿತಾ ಇದ್ದೀನಿ, ಎಲ್ಲ ಸ್ಕೂಲು ಕಾಲೇಜ್ಗಳು ನೋಡಿಕೊಂಡು. ಓಕೆ, ಇದು ಕಾಮರ್ಸ್ ಕಾಲೇಜ್ ಅಂತೆ. ಹಾಂ, ಅಲ್ಲ ಫುಲ್ ಭದ್ರಾವತಿ ರೌಂಡ್ ಓಡಿಸ್ತಾ ಇದೆಯಲ್ಲಪ್ಪ ಈಗ. ಪಂಚರ್ ಹಾಕ್ಸು ಅಂದರೆ ಆ್ಯಕ್ಚುಲಿ ನನಗೆ ಇಲ್ಲಿನ್ನ ಸ್ವಲ್ಪ ಎಲ್ಲ ನಿಧಾನಕ್ಕೆ ನೋಡ್ಕೊಂಡು ಹೋಗೋಕ್ಕೆ ಇಷ್ಟ. ಬಟ್ ಏನು ಮಾಡೋದು, ಇವಾಗ ಕತ್ಲೆ ಆಗ್ಬಿಟ್ರೆ ತಿರ್ಗಾ ಕತ್ಲೆಯಲ್ಲಿ ಓಡಿಸ್ಕೊಂಡು ಹೋಗ್ಬೇಕು. ಮೊದಲೇ ಕಾಲು ಬೇರೆ ಸರಿ ಇಲ್ಲ. ಅದು ನನ್ನ ಯೋಚನೆ ಅಷ್ಟೇ, ಇಲ್ಲಾಂದಿದ್ರೆ ನಾನು ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಆಹಾ, ಒಳ್ಳೊಳ್ಳೆ ಮನೆಗಳು, ಸಾಕಾಗಿದೆ. ಮಲೆನಾಡಿನ ಮನೆಗಳು.
ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಐರನ್ ಸ್ಟೀಲ್ ಪ್ಲ್ಯಾಂಟ್. ಏನಪ್ಪ ಇದು ಇವತ್ತು ಫುಲ್ ಭದ್ರಾವತಿ ರೌಂಡ್ಗಳು. ಖುಷಿನೇ ಒಟ್ಟಿನಲ್ಲಿ ಒಂಥರ ಎಲ್ಲ ನೋಡ್ದಂಗೆ ಆಯಿತು. ಏನು ಸುಮ್ಮನೆ ಆಚೆಯಿಂದ ಗೇಟ್ ನೋಡಿದ್ದು ಅದು ಬೇರೆ ವಿಷಯ, ಇದ್ರ ಸುತ್ತಮುತ್ತ ಹೆಂಗಿದೆ ಅಂತ ನೋಡ್ದಂಗೆ ಆಯಿತು. ಏನು ಫುಲ್ ಒಳ್ಳೆ, ಇಲ್ಲೆಲ್ಲ ಫಾರೆಸ್ಟ್ ಏರಿಯಾ ಇದ್ದಂಗೆ ಇದೆ. ಇವ್ರಿಗೆಲ್ಲ ಈ ಊರಲ್ಲೆಲ್ಲ ಪಾರ್ಕು, ಇದು ಏನೋ ಝೂ ಎಲ್ಲ ಬೇಡವೇ ಬೇಡ, ಎಲ್ಲ ಫುಲ್ ಫಾರೆಸ್ಟೇ ಇಲ್ಲಿ. ನ್ಯಾಚುರಲ್. ಓ, ಯಾವುದೋ ಗೆಸ್ಟ್ ಹೌಸ್ ಬೇರೆ ಇದೆ ಇಲ್ಲಿ, VISL ಗೆಸ್ಟ್ ಹೌಸ್. ಏನು ರೋಡ್ಗಳಪ್ಪ, ಇಲ್ಲೆಲ್ಲ ಓಡಾಡ್ತಾ ಇದ್ರೆ ಇಲ್ಲೇ ಓಡಾಡ್ಕೊಂಡಿದ್ಬಿಡೋಣ ಅನಿಸ್ತಾ ಇದೆ. ನಮ್ಮ ಬೆಂಗಳೂರಿಂದ ಬರೋರಿಗೆ ಎಲ್ಲ ಅನಿಸುತ್ತೆ. ಅಲ್ಲಿ ಬರೀ ಟ್ರಾಫಿಕ್ ನೋಡಿ ನೋಡಿ, ಆದರೂ ನಂಗೆ ಬೆಂಗಳೂರೇ ಖುಷಿ. ಇದೆಲ್ಲ ಆವಾಗ ಬಂದೋಗೋಕ್ಕಷ್ಟೇ. ಇಲ್ಲಿರೋರಿಗೆ ಪಾಪ, ಇಲ್ಲಿರೋರಿಗೆ ಗೊತ್ತು ಇಲ್ಲಿ ಹೆಂಗೆ ಅಂತ. ನಾವು ಸುಮ್ಮನೆ ಬಂದ್ಬಿಟ್ಟು ಸೂಪರಾಗಿದೆ ಇಲ್ಲೇ ಇರಬೇಕು ಅಂತ ಅನ್ಕೋಬೋದು ಅಷ್ಟೇ. ಆದರೆ ಇರೋದಷ್ಟು ಸುಲಭ ಇಲ್ಲ. ಐ ಮೀನ್ ಇದು ಟೌನು ಇಲ್ಲೆಲ್ಲ ಓಕೆ, ಪ್ರಾಪರ್ ಫಾರೆಸ್ಟ್ ಏರಿಯಾ ಅಥವಾ ಪ್ರಾಪರ್ ವಿಲೇಜ್ ಏರಿಯಾ ಅಂದರೆ ಇವಾಗ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಕಮ್ಮಿ ಇರುತ್ತಲ್ಲ, ಅದು ಬೇರೆ ಥರನೇ ಆಗುತ್ತೆ. ಅಂತೂ ಪಂಚರ್ ಹಾಕ್ಸಕ್ಕೆ ಬಂದಿದ್ದೀವಿ. ಬಾ, ಯಾವುದೋ ರೆಸಿಡೆನ್ಷಿಯಲ್ ಏರಿಯಾ ಇದು. ಇದನ್ನೆಲ್ಲ ನೋಡೋಂಗೆ ಆಗೋಯ್ತು. ಈಗ ಏನು ಕೆಲಸ ಅಂದರೆ ಇದನ್ನು ಹಾಕಿಸ್ಕೊಂಡು ಲೈಟಾಗಿ ಏನಾದರೂ ತಿಂದ್ಬಿಟ್ಟು ಸೀದಾ ಬೆಂಗಳೂರಿಗೆ ಓಡೋಬೇಕು. ನಮ್ಮ ಪ್ರದೀಪಕ್ಕೆ ಹೆವಿ ಥ್ಯಾಂಕ್ಸು, ಹೆವಿ ಹೆಲ್ಪ್ ಆಯಿತು. ಅವ್ನು ಬಂದಿದ್ದು, ಪೆಟ್ರೋಲ್ ಹಾಕ್ಸಿದ್ದು, ಅಲ್ಲಿ ಶೋರೂಮಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ತಿರ್ಗಾ ಇವಾಗ ಇಲ್ಲಿ ಬಂದು ಪಂಚರ್ ಹಾಕ್ಸಿ ಕಳಿಸ್ಕೊಡ್ತಾ ಇರೋದು, ಎಲ್ಲದಕ್ಕೂ ಥ್ಯಾಂಕ್ ಯು. ಸೊ ಹೆಂಗೆಂಗೋ ಏನೇನೋ ಆಯಿತು, ಅಂತೂ ಇವಾಗ ಮೀಟ್ ಮಾಡೋಂಗೆ ಆಯಿತು. ಅದೇ ಇರೋದು ಸ್ಪೆಷಾಲಿಟಿ. ನಾವು ಅಂದ್ಕೊಂಡಂಗೆ ಏನೂ ಆಗೋಲ್ಲ, ನಾವು ಅಂದ್ಕೊಳ್ದೇ ಇದ್ದಂಗೆ ಎಲ್ಲ ಆಗೋದು. ಭದ್ರಾವತಿ ಮುಗೀತು, ಇವಾಗ ಸೀದಾ ಬೆಂಗಳೂರಿಗೆ ಹೋಗ್ತಾ ಇರೋದೆ. ಆಲ್ರೆಡಿ 6 ಗಂಟೆ ಆಗ್ಬಿಟ್ಟಿದೆ. ಪದೇ ನಾವು ಕತ್ಲೇಲಿ ಹೋಗೋದು ಅವಾಯ್ಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದಂಗೂ ನಾವು ಕತ್ಲೇಲೇ ಹೋಗೋ ಥರ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಅದೇ ವಿಧಿ. ಇಲ್ಲಿ ಮುಂದೆ ಹೋಗಿ ಲೆಫ್ಟ್ ಹೋಗ್ಬಿಟ್ರೆ ಸೀದಾ ಒಂದೇ ರೋಡಂತೆ. ಇವಾಗ ನಾವು ಅಜ್ಜಂಪುರ, ಹೊಸದುರ್ಗ, ಹಿರಿಯೂರು, ಸಿರಾ, ತುಮಕೂರು ಆ ರೋಡಲ್ಲಿ ಹೋಗ್ತಾ ಇರೋದು ಬೆಂಗಳೂರಿಗೆ. ಇದು ಬಿಟ್ಟರೆ ಇನ್ನೊಂದು ಮೇಜರ್ ಹೈವೇ ಅಂದರೆ ಅರಸೀಕೆರೆ, ಬೀರೂರು ಆ ಹೈವೇ. ಬಟ್ ಅಲ್ಲಿ ಏನಂದರೆ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ ವರ್ಷಾನುಗಟ್ಲೆಯಿಂದ. ಇದರಿಂದ ನಮ್ಗೆ ಸ್ವಲ್ಪ ರೋಡ್ ಚೆನ್ನಾಗಿರಬೇಕು ಅಂತ ಆ ಪ್ರಯಾರಿಟಿ ಇಟ್ಕೊಂಡು ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅಂತೂ ಏನೇನೋ ಆಯಿತು ನಮ್ಮ ಪ್ಲ್ಯಾನು. ನಮ್ಮ ಮನೆಗೆ ಹೋಗ್ಬೇಕು ಅಂತಿದ್ದಿದ್ದು ನಾಳೆ, ಇವತ್ತೇ ಹೋಗೋಂಗಾಯಿತು. ಮತ್ತು ನಾನು ಎಸ್ಪೆಷಲಿ ಸಿಗಂದೂರು ನೋಡೋಕ್ಕೆ ಆಗಲಿಲ್ಲ. ಇವ್ರು ಸಿಗಂದೂರು ನೋಡ್ಕೊಂಬಂದ್ಬಿಟ್ರು. ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡೋದಷ್ಟೇ. ಓಯ್, ಏನು ಇಲ್ಲಿ ಯಾರೋ ಬರ್ತಾ ಇದ್ದಾರೆ ಅನಿಸುತ್ತೆ. ಹಾರ ಎಲ್ಲ ಹಾಕೊಂಡ್ಬಿಟ್ಟಿದ್ದಾರೆ ಕ್ರೇನ್ಗೆ. ನನಗೇನಾ ಬಂದರು ಹಾಕ್ರು. ಸಖತ್ತಾಗಿದೆ ಹಾರ. ಹಬ್ಬಾ, ಅಂತೂ ಊಟ ಮುಗಿಸಿದ್ವಿ. ಇವಾಗ ಸಿರಾಲಿದ್ದೀವಿ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಇವರಿಬ್ಬರು ನನಗೆ ಬೆಳಗ್ಗೆ ಅಲ್ಲಿಂದ ಹೊರಟಿದ್ದು ಫುಲ್ಲು ಇಲ್ಲಿ ಊಟಕ್ಕೆ ಸಿಗೋವರೆಗೂ ಇಬ್ಬರೂ ನೋಡಲಿಲ್ಲ, ಯಾರನ್ನೂ ನೋಡಲಿಲ್ಲ ನಾನು. ಇವಾಗ ಕೊನೆಗೆ ಒಟ್ಟಿಗೆ ಊಟ ಆದರೂ ಮಾಡಿದ್ವಿ. ಟ್ರಿಪ್ ಮಾಡಿದ್ದಾರೆ ಎಲ್ಲರೂ ಆಲ್ಮೋಸ್ಟ್ ಹಂಗೆ ಮಾಡಿದ್ವಿ, ಸಪ್ರೇಟು. ಅಲ್ಲ, ನಮ್ಮ ಟ್ರಿಪ್ ಹೆಂಗಾಗಿದೆ ಅಂದರೆ ಹೊರಡೋದು ಮಾತ್ರ ಒಟ್ಟಿಗೆ, ಅಲ್ಲಿ ಹೋದ್ಮೇಲೆ ಎಲ್ಲ ಒಬ್ಬೊಬ್ರು ನನ್ನ ಕಡೆ. ಆಮೇಲೆ ಮತ್ತೆ ಎಲ್ಲ ಸಿಗ್ತೀವಿ. ಅದೇ ಆಮೇಲೆ ಸಿಗ್ತೀವಿ, ಅದು ಓಕೆ. ಬಟ್ ಆದರೂ ಮೆಜಾರಿಟಿ ಈ ಥರ ಎಲ್ಲೆಲ್ಲ ಹೋಗ್ಬಿಟ್ಟು ಸೈಕ್ ಕೆಲಸಲ್ಲಿ ನೋಡಿದ್ದು ತುಂಬ ಪ್ರೋಡಕ್ಟಿವ್ ಇದೆ. ಹಾಂ, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಸಿಗಂದೂರು ದರ್ಶನ. ಇವರು ಸಿಗಂದೂರು, ಇಕ್ಕೇರಿ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಬಂದರು. ನಾನು ಬರೀ ಹೋಗಿ ಗಾಡಿ ಸರಿ ಮಾಡಿಸೋದ್ರಲ್ಲೇ ಇವತ್ತೆಲ್ಲ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಮೋಸ್ಟ್ಲಿ ದೇವರ ಪ್ರಸಾದ ಇದ್ದಿದ್ದ ಕಾರಣನೇನೋ ಒಳ್ಳೆ ಆಕ್ಸಿಡೆಂಟಿಗೆ ಜಸ್ಟ್ ಮಿಸ್ಸು. ಇವರು ಏನೋ ಲೈಟಾಗಿ ಸ್ಕ್ರ್ಯಾಚ್ ಇಲ್ಲದೆ ಗಾಡಿನೂ ಬಚಾವಾಗಿದೆ, ನಾವು ಬಚಾವಾಗಿದ್ದೀವಿ. ಏನೋ ಒಂದು ಸ್ವಲ್ಪ ಕ್ಲಚ್ದ ಒಂದು ಅದು ಕಟ್ಟಾಗಿದೆಯಲ್ಲ ಅಲ್ಲಿ, ಅದು ಇರೋದೇ ಕಟ್ಟಾಗಕ್ಕೆ. ನೋಡಿ, ಇದು ಕಟ್ಟಾಗ್ಬಿಟ್ಟಿದೆ ಇಲ್ಲಿ. ಏನು ಮಾಡೋಕ್ಕಾಗಲ್ಲ ಮಾಮ, ಎಲ್ಲ ಇರುತ್ತೆ. ಅದೆಲ್ಲ ಇರುತ್ತೆ.
ಒಟ್ಟಿನಲ್ಲಿ ಸೇಫಾಗಿ ಇದ್ದೀವಿ, ಅದು ಖುಷಿ. ಇವಾಗ ಸೇಫಾಗಿ ಆರಾಮ್ಸೆ 60-70 ಮನೆಗೆ ಹೋಗ್ಬಿಟ್ರೆ ಇನ್ನು 120 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಏನು ಮಾಮ್ ಇನ್ನೇನು ಪ್ಲ್ಯಾನು? ಮನೆಗೆ ಹೋಗಿ ದಬ್ಬಾಕೊಳ್ಳೋದು ಅಷ್ಟೇ ಪ್ಲಾನ್ ಇವಾಗ. ಫುಲ್ಲು ಟೈರಿಂಗ್ ಡೇ ಇವತ್ತು. ಮನೆಗೆ ಹೋಗುವ ಪ್ರಯತ್ನ ಇರುತ್ತೆ, ಬಟ್ ಆದರೆ ಸ್ಪೀಡ್ ಮಾಡಲ್ಲ. ನೋ ಸ್ಪೀಡ್. ಆನ್ ಕ್ಯಾಮ್ರಾ ಹೇಳ್ತಾ ಇದ್ದಾನೆ ನೋ ಸ್ಪೀಡ್. ಯಾಕೆಂದರೆ ಟೈಮ್ ಆಲ್ರೆಡಿ 10:15. 11 ಡೇಂಜರ್ ಆಗಿ 11:15. ಕಾರು ತುಂಬ ಸರಿ ಓಡಿಸ್ತಿರಲ್ಲ ಈ ಟೈಮಲ್ಲಿ. ಹಾಂ, ಇಲ್ಲೆಲ್ಲರೂ ರೇಸ್ ಆಡ್ತಾ ಇದ್ದಾರೆ ಹೈವೇಲಿ. ನೋಡಿ ಎಲ್ಲ ಹೆಂಗೆ ಹೋಗ್ತಾ ಇದ್ದಾರೆ ಒಳ್ಳೆ. ನಾವು ನಿಧಾನಕ್ಕೆ ಹೋಗೋಣ ಆರಾಮ್ಸೆ. ಬೆಂಗಳೂರಿಗೆ ಒಂದು ಕಾಲಕ್ಕೆ ರೀಚ್ ಆದರೂ ಏನು ಬೇಜಾರಿಲ್ಲ, ಆರಾಮ್ಸೆ ರೀಚ್ ಆಗಬೇಕಷ್ಟೇ ಒಟ್ಟಿನಲ್ಲಿ. ಅಷ್ಟೇ ರೀಚ್ ಆಗಬೇಕು, ಅದು ಟಾರ್ಗೆಟ್. ನೋಡಿ ಇಲ್ಲಿ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ನು ಇದೆ ಸಿರಾ ಹತ್ರ ಇರೋ ಪಾಕಶಾಲಾ ಪಕ್ಕದಲ್ಲಿ. ಯಾರಾದರೂ EV ಕಾರಲ್ಲಿ ಬಂದರೆ ಆರಾಮಾಗಿ ಮಾಡ್ಕೋಬೋದು. ಇದು ಹೆಂಗೋ, ಇದು ಪ್ರೊಸೀಜರ್ ಹೆಂಗಿದು? ಇದಕ್ಕೆ ಫಸ್ಟು ಹೆಂಗೆ ಚಾರ್ಜ್ ಮಾಡಿಸ್ಬೇಕಾ? ಕಾರ್ಡ್ ಇರುತ್ತಾ? ಏನು ಕತೆ ಇದಕ್ಕೆ? ಅದಕ್ಕೆ ಮೋಸ್ಟ್ಲಿ ಅಲ್ಲಿ ಪೇ ಮಾಡಬೇಕು, ಅದಾದಮೇಲೆ ಚಾರ್ಜ್ ಹಾಕ್ತಾರೆ ಅನ್ಸುತ್ತೆ. ಹಂಗಂತ್ಯ? ಹಾಂ, ಯಾಕೆಂದರೆ ಅಲ್ಲಿ ಯಾರು ನೋಡ್ಕೊಳ್ಳೋರು ಯಾರಿಲ್ಲ, ಸುಮ್ಮನೆ ಬರೀ ಮಿಷಿನ್ಗಳಿದೆ ಅಷ್ಟೇ. ಅದೇ ನೀವು ಪೇ ಮಾಡಿದ್ರೆ ಮೋಸ್ಟ್ಲಿ ಚಾರ್ಜ್ ಸ್ಟಾರ್ಟ್ ಆಗೋಲ್ಲ. ಹಂಗಂತ್ಯ? ನನಗೂ ಗ್ಯಾರಂಟಿ ಗೊತ್ತಿಲ್ಲ, ಎಲೆಕ್ಟ್ರಿಕ್ ಕಾರ್ ತೊಗೊಂಡಾಗ ಬಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ಏ ಥರದೆಲ್ಲ ಇದೆಯಲ್ಲ ಹಂಗೆ ಇರಬೇಕು ಮೋಸ್ಟ್ಲಿ. ಹಾಂ, ನೀವು ಹೇಳ್ಬೇಕು ಏ ಥರ ಓನರ್. ನಾನು ಯಾವತ್ತೂ ಆ ಚಾರ್ಜಿಂಗ್ ಪಾಯಿಂಟಲ್ಲಿ ಮಾಡಿಸೇ ಇಲ್ಲ, ಎಲ್ಲ ಮನೇಲೇ ಮಾಡಿರೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಟ್ರಿಪ್ ಇದಾಗಿತ್ತು ನಮ್ಮ ಫ್ರೆಂಡ್ಸ್. ಬಾಯ್. ನೆಕ್ಸ್ಟು ಇನ್ನು ಸೆಪ್ಟೆಂಬರ್ ಎಂಡ್ ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ. ಸೆಪ್ಟೆಂಬರ್ ಎಂಡಲ್ಲಿ ನೆಕ್ಸ್ಟ್ ಒನ್. ಅಲ್ಲಿ ತನಕ ರನ್ ಅಹೆಡ್ ಎಕ್ಸ್ಪೆಡಿಷನ್ಸ್ ಗೆಟ್ ರೆಡಿ.